ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫುಟ್ಪಾತ್ ಕ್ಲಿಯರೆನ್ಸ್ ಬೆಂಗಳೂರು ರಾಜ್ಯ ರಾಜಧಾನಿಯಲ್ಲಿ ನುಗ್ಗಿತು ಬುಲ್ಡೋಜರ್, ಬ್ಯಾಂಗ್ಳೂರು BBMP ಬಿಗ್ ಅಪ್ಡೇಟ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲೂ ಕೂಡ ಬುಲ್ಡೋಜರ್ ನುಗ್ಗಿಸಿ ಜೋರಾಗಿ ಗರ್ಜಿಸ್ತಾ ಇದೆ. ಒಂದು ಫುಟ್ಪಾತ್ ಕ್ಲಿಯರೆನ್ಸ್ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ ಸ್ನೇಹಿತರೆ. ಸಾಕಷ್ಟು ವರ್ಷಗಳಿಂದ ಯಾರದೇ ಮುಲಾಜಿಲ್ಲದೆ ಯಾರದೇ ಪ್ರಭಾವವಿಲ್ಲದೆ ಈ ಒಂದು ಫುಟ್ಪಾತನ್ನು ಆಕ್ರಮಿಸಿಕೊಂಡಂಥ ಒತ್ತುವರಿ ಮಾಡಿಕೊಂಡಿದ್ದಂಥ ಜನಗಳಿಗೆ ಇವಾಗ ಸರ್ಕಾರ ಬ್ರೇಕ್ ಹಾಕಿದೆ, ಕಡಿವಾಣ ಹಾಕಿದೆ. ಸೊ ಅವರೆಲ್ಲರೂ ಕೂಡ ಒಂದು ದೊಡ್ಡ ಏಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದ ಒಂದು ಹೋಟೆಲ್ ಮಾಡ್ಕೊಂಡಿರ್ಬೋದಾಗಿರ್ಬೋದು, ಒಂದು ಮನೆ ಕಾಂಪೌಂಡನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿರ್ಬೋದು, ಶೆಡ್ಗಳನ್ನ ಹಾಕ್ಕೊಂಡಿರ್ಬೋದು, ಅದೇ ರೀತಿ ಬೋರ್ಡ್ಗಳನ್ನ ಹಾಕ್ಕೊಂಡಿರ್ಬೋದು. ಇದನ್ನೆಲ್ಲದನ್ನು ಕೂಡ ಹೊಡೆದು ಮುಲಾಜಿಲ್ದಲೆ ಎಲ್ಲ ಪುಡಿ ಮಾಡಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಸಾಕಷ್ಟು ಒಂದು ಅಪ್ಡೇಟ್ ಆಗ್ತಾಯಿದೆ. ಬೆಂಗಳೂರಿನ ಮೇನ್ ಏರಿಯಾಗಳಲ್ಲಿ ಮಲ್ಲೇಶ್ವರಮು, ಶಿವಾಜಿನಗರ, KR ಮಾರ್ಕೆಟು ಎಲ್ಲ ಕಡೆ ನಡೀತಾ ಇದೆ. ಸೊ ಇದು ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಯಾರದೇ ಒಂದು ಯಾರು ಏನೂ ಕೇರ್ ಮಾಡ್ತಿರಲಿಲ್ಲ, ಯಾರು ಕೇಳ್ತಿರಲಿಲ್ಲ, ಬಿಡು ಏನೋ ಒಂದು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಹೇಗೆ ಬೇಕಾಬಿಟ್ಟು ಮಾಡ್ತಾಯಿದ್ರು. ಸೊ ಇದೆಲ್ಲದಕ್ಕೂ ಇವಾಗ ನಿಜವಾಗ್ಲೂ ಕೃಷ್ಣ ಬೈರೇಗೌಡ, ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರ ಒಂದು ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಸುಧಾರಣೆ ಆಗಲೇಬೇಕು ಸ್ನೇಹಿತರೆ. ಸಾಕಷ್ಟು ತೊಂದರೆ ಒಳಗಾಗ್ತಿದ್ದೀವಿ, ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಈ ಫುಟ್ಪಾತ್ ಒತ್ತುವರಿಯಿಂದಾಗಿ ಸಾಕಷ್ಟು ಪಾದಚಾರಿಗಳ ಪ್ರಾಣ ಹೋಗ್ತಾ ಇದೆ. ಅದೇ ರೀತಿಯಾಗಿ ಟ್ರಾಫಿಕ್ ಸಮಸ್ಯೆ ತುಂಬ ಆಗ್ತಾ ಇದೆ. ಸೊ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಸಚಿವರು ಒಂದು ಒಳ್ಳೆ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇನ್ನೊಂದಷ್ಟು ಜನ ಏನು ಮಾಡ್ತಾಯಿದ್ರು ಅಂದರೆ, ಈ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತೇಳಿ ಫುಟ್ಪಾತ್ ಮೇಲೆ ಒಂದು ರೋಡ್ ಸಮಾನವಾಗಿ ಒಂದು ಮೆಟ್ಲುಗಳನ್ನೆಲ್ಲ ಮಾಡಿಕೊಂಡು ಸೊ ಕಾರ್ ನಿಲ್ಸೋದಕ್ಕೆ ಜಾಗ ಎಲ್ಲ ಮಾಡ್ಕೊಂಡಿದ್ರು. ಈ ಥರದ್ದೆಲ್ಲ ಕಾರ್ಯಗಳು ಮಾಡ್ತಾಯಿದ್ರು ಜನಗಳು. ಸೊ ಅದಕ್ಕೂ ಕೂಡ ಇವಾಗ ಸರ್ಕಾರ ಒಂದು ಬಿಗಿ ಬಂದೋಬಸ್ತ್ ಮಾಡಿದೆ. ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ತಿಂಗಳು ಕಾಲಾವಕಾಶ ಕೊಟ್ಟು ಅಷ್ಟರಲ್ಲಿ ನೀವು ಕಾರನ್ನು ತೆಗಿಬೇಕಾಗುತ್ತೆ, ನಿಮ್ಮ ವೆಹಿಕಲ್ನ ತೆಗಿಬೇಕಾಗುತ್ತೆ. ಇಲ್ಲ ಅಂತಂದರೆ ಅದನ್ನು ಸರ್ಕಾರ ವಶಪಡಿಸ್ಕೊಂಡು ಹರಾಜು ಹಾಕುತ್ತೆ ಅಂತೇಳಿ ಆ ಒಂದು ಕೆಲಸನೂ ಕೂಡ ಕೈಗೊಂಡಿದ್ದಾರೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಸ್ನೇಹಿತರೆ. ಈ ತನಕ ಈಗಾಗಲೇ ಬೆಂಗಳೂರಲ್ಲಿ ಸುಮಾರು 400 ಕಿಲೋಮೀಟರ್ವರೆಗೆ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ ಸ್ನೇಹಿತರೆ. ಇನ್ನು ಮುಂದಕ್ಕೆ ಹೋಗ್ತಾ ತುಂಬ ಈ ಒಂದು ಕಂಟಿನ್ಯೂ ಮಾಡ್ತೀವಿ ಈ ಒಂದು ಕಾರ್ಯಾಚರಣೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಜೀವನ ನಾಶ ಆಯಿತು, ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ, ನಮ್ಮ ಜೀವನವನ್ನು ಸರ್ಕಾರ ಕಿತ್ಕೊತಾ ಇದೆ, ನಾಶ ಮಾಡ್ತಾ ಇದೆ ಅಂತೇಳಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಚರ್ಚೆಗಳು ಶುರುವಾಗಿದೆ. ಸರ್ಕಾರ ಕೂಡ ಏನು ಹೇಳ್ತಾ ಇದೆ ಅಂತಂದರೆ, ಹಾಗಾದರೆ ನೀವು ಈ ರೀತಿ ಫುಟ್ಪಾತ್ನಲ್ಲಿ ಬಂದು ಅತಿಕ್ರಮಣವಾಗಿ ಒಂದು ಆಕ್ರಮಣ ಮಾಡಿಕೊಂಡು ಒಂದು ವ್ಯಾಪಾರವನ್ನು ಮಾಡ್ಕೊತಾ ಇದ್ದರೆ ಫುಟ್ಪಾತ್ ಇರೋದೇನಕ್ಕೆ? ಪಾದಚಾರಿಗಳಿಗೋಸ್ಕರ. ಸೊ ಅವರಿಗೆ ನಡೆಯೋದಕ್ಕೆ ದಾರಿ ಇಲ್ದಲೆ ಅವ್ರು ಏನು ಮಾಡ್ತಾರೆ, ಬೇರೆ ಆಪ್ಷನ್ ಇಲ್ದಲೆ ರೋಡ್ಗೆ ಬರ್ತಾರೆ. ರೋಡ್ಗೆ ಬರೋದ್ರಿಂದ ವೆಹಿಕಲ್ಸ್ಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇರುತ್ತೆ ದೊಡ್ಡ ನಮ್ಮ ಮಹಾನಗರಗಳಲ್ಲಿ. BMTC ಬಸ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಬೈಕ್, ಎನಿವನ್ ಯಾವುದೇ ಆಗಿರ್ಬೋದು. ಸೊ ಎಲ್ಲರೂ ಓಡಾಡ್ತಿರೋ ವೆಹಿಕಲ್ಸ್ಗಳಲ್ಲಿ ಈ ಪಾದಚಾರಿಗಳಿಗೆ ರಸ್ತೆ ಇಲ್ಲದೆ ಬೀದಿಗೆ ರೋಡ್ಗೆ ಬಂದಾಗ ಆಕ್ಸಿಡೆಂಟ್ ಆಗಿ ತುಂಬ ಜನ ಸಾಯ್ತಾ ಇದ್ದಾರೆ. ಸೊ ಆ ಜೀವಕ್ಕೇನು ಬೆಲೆ ಇಲ್ವಾ ಹಾಗಾದರೆ? ಸೊ ಇವರು ಈ ಥರ ಮಾಡೋದ್ರಿಂದ ಈ ಥರ ಸಮಸ್ಯೆಗಳಾಗ್ತಾ ಇದೆ. ಅದಷ್ಟೇ ಅಲ್ಲದೆ ಟ್ರಾಫಿಕ್ ಸಮಸ್ಯೆನೂ ಕೂಡ ಜಾಸ್ತಿ ಆಗುತ್ತೆ, ವೆಹಿಕಲ್ಸ್ ಮೂವ್ಮೆಂಟ್ ಸ್ಲೋ ಆಗುತ್ತೆ. ಸೊ ಹಾಗಾದರೆ ಈ ಥರ ಎಲ್ಲ ತೊಂದರೆಗಳಾಗ್ತಾ ಇದೆ. ಸರ್ಕಾರ ಏನು ಹೇಳ್ತಾ ಇದೆ, ಕೃಷ್ಣ ಬೈರೇಗೌಡ ಏನು ಹೇಳ್ತಿದ್ದಾರೆ, ಸೊ ಈಗ ಬೆಂಗಳೂರು ಸುಧಾರಣೆ ಆಗಬೇಕು, ಟ್ರಾಫಿಕ್ ಕಡಿಮೆ ಆಗಬೇಕು, ಪಾದಚಾರಿಗಳ ಸುರಕ್ಷತೆ ನಮ್ಮ ಕರ್ತವ್ಯ. ಸೊ ಇದೆಲ್ಲ ಮಾಡಬೇಕು ಅಂತಂದರೆ ನೀವು ಕೂಡ ಕೋಆಪ್ರೇಷನ್ ಮಾಡಬೇಕು. ಮೇನ್ ಮುಖ್ಯ ರಸ್ತೆಗಳಲ್ಲಿ ಈ ಒಂದು ವ್ಯಾಪಾರನ ಬಿಟ್ಟು ನೀವು ಒಳಗಡೆ ಇರತಕ್ಕಂಥ ಸಬ್ ರಸ್ತೆಗಳಲ್ಲಿ ಈ ಒಂದು ವ್ಯಾಪಾರವನ್ನು ಮಾಡ್ಕೊಳ್ಳಿ ಅಂತೇಳಿ ಸಲಹೆಗಳನ್ನ ಕೊಡ್ತಾ ಇದೆ. ಹಾಗೆ ಅವರಿಗೊಂದಷ್ಟು ಸ್ಟ್ರೆಚ್ಗಳನ್ನ ಮಾಡಿಕೊಡ್ತೀವಿ ಅಂತಲೂ ಕೂಡ ಸಪ್ರೇಟಾಗಿ ಅವ್ರಿಗೆ ಆದಂಥ ಒಂದು ಸ್ಟ್ರೆಚ್ಗಳನ್ನ, ಒಂದು ಮಾರ್ಗಗಳನ್ನ ಮಾಡಿಕೊಡ್ತೀವಿ, ಅಲ್ಲಿ ಹೋಗಿ ಅವ್ರ ವ್ಯಾಪಾರಗಳನ್ನ ಮಾಡಿಕೊಳ್ಳಿ, ಈ ಮುಖ್ಯ ರಸ್ತೆಗಳನ್ನ ಬಿಟ್ಬಿಡಿ ಅಂತೇಳಿ ಕ್ಲಿಯರಾಗಿ ಕೃಷ್ಣ ಬೈರೇಗೌಡ ಸಚಿವರು, ಸರ್ಕಾರ ಈ ಒಂದು ಮಾತನ್ನು ಮುಟ್ಟಿಸಿದೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಫುಟ್ಪಾತ್ ಹಾಗೂ ಜನಸಾಮಾನ್ಯರಿಗೆ ಯಾಕೆ ಇದು ಅಷ್ಟೊಂದು ಇಂಪಾರ್ಟೆಂಟು? ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಬೆಂಗಳೂರಂಥ ಮಹಾನಗರ ಜನಗಳಿಗೆ ಆಗುವಂಥ ದೊಡ್ಡ ಡ್ಯಾಮೇಜ್ ಆದರೂ ಏನು? ಇದೆಲ್ಲದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ರಾಜಧಾನಿಯಲ್ಲಿ ಆಪರೇಷನ್ ಫುಟ್ಪಾತ್ ಬುಲ್ಡೋಜರ್ ಇಳಿಸಿದ GBA ಅಂದರೆ ಸ್ನೇಹಿತರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿತು. ಏನಪ್ಪ ಅದು ಅಂತ ಅಂದರೆ, ಫುಟ್ಪಾತ್ ಮೇಲೆ ನಡೆಯೋದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್.
ಈಗ ಹೇಗೆ ನಾವು ಓಟ್ ಹಾಕೋದು ನಮ್ಮ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತೀವೋ, ಅದೇ ರೀತಿ ಫುಟ್ಪಾತ್ ಮೇಲೆ ನಡೆಯುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು. ಇದರ ಬೆನ್ನಲ್ಲೇ ನಮ್ಮ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಈ ಒಂದು ಆದೇಶಕ್ಕಾಗಿ ಕಾಯ್ತಾ ಇತ್ತೋ ಏನೋ ಗೊತ್ತಿಲ್ಲ. ಸೊ ಈ ಒಂದು ಫುಟ್ಪಾತ್ ಕ್ಲಿಯರೆನ್ಸ್ ಆಪರೇಷನ್ಗೆ ಕೈ ಹಾಕಿದೆ, ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಈ ಒಂದು ಕಾರ್ಯಾಚರಣೆನ ಶುರು ಮಾಡಿದೆ ಸ್ನೇಹಿತರೆ. ಈಗಾಗಲೇ ಬೆಂಗಳೂರಂಥ ಮಹಾನಗರದಲ್ಲಿ ಮುಖ್ಯ ಒಂದು ರಸ್ತೆ ಹಾಟ್ಸ್ಪಾಟ್ಗಳಾದಂಥ ಇಂದ್ರನಗರ, ಮೆಜೆಸ್ಟಿಕ್, KR ಮಾರ್ಕೆಟ್, ಶಿವಾಜಿನಗರ, ಮಲ್ಲೇಶ್ವರಂ ಈ ಥರ ತುಂಬ ಒಂದು ಮುಖ್ಯವಾದಂಥ ಏರಿಯಾಗಳಲ್ಲಿ ಈ ಒಂದು ಫುಟ್ಪಾತ್ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಇದರಿಂದಾಗಿ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಮರ್ಷಿಯಲ್ ಶೋರೂಮ್ಗಳು ಏನು ಈ ಒಂದು ಫುಟ್ಪಾತನ್ನು ಆಕ್ರಮಣ ಮಾಡಿಕೊಂಡು ಒಂದು ಮೆಟಲ್ಗಳಾಗಿರ್ಬೋದು ಅಥವಾ ಆ ಒಂದು ಡೆಕೋರೇಟಿವ್ ಬೋರ್ಡ್ಗಳನ್ನ ಹಾಕೊಂಡಿರೋದು, ಕಾಂಪೌಂಡ್ಗಳನ್ನ ಹಾಕೊಂಡಿರೋದು, ಇದೆಲ್ಲ ಮಾಡ್ಕೊಂಡಿದ್ರು. ಸೊ ಇವಾಗ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಬುಲ್ಡೋಜರ್ ತಂದು ಎಲ್ಲದನ್ನ ಪುಡಿ ಮಾಡಿ ಬಿಸಾಕ್ತಾ ಇದೆ. ಸೊ ಸದ್ಯಕ್ಕೆ ಇವಾಗ ಸರ್ಕಾರ ಏನು ಮಾಡ್ತಾ ಇದೆ, ಮೇನ್ ಎಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೋ ಮುಖ್ಯ ರಸ್ತೆಗಳಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಿರೋವಂಥದ್ದು. ಜುಲೈ 1 ಇಲ್ಲಿ ತನಕ ಟೋಟಲ್ ಒಟ್ಟು ಒಂದು 430 ಕಿಲೋಮೀಟರ್ವರೆಗೆ ಈ ಒಂದು ಕಾರ್ಯಾಚರಣೆ ಆಗಿದೆ ಸ್ನೇಹಿತರೆ. ಈ ಒಂದು ಕಾರ್ಯಾಚರಣೆ ಎಲ್ಲಿಗೆ ನಿಲ್ಲಲ್ಲ, ಇನ್ನು ಇದರ 4 ಪಟ್ಟು ಈ ಒಂದು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ GBA ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಸುಮಾರು 2000 ಕಿಲೋಮೀಟರ್ವರೆಗೂ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಟಾರ್ಗೆಟನ್ನು GBA ಮಾಡಿದೆ ಸ್ನೇಹಿತರೆ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಒಂದು ಕಾಲದಲ್ಲಿ ಈ ಬೆಂಗಳೂರಂಥ ನಗರದಲ್ಲಿ ಮೇನ್ ಏರಿಯಾಗಳಲ್ಲಿ ಈ ಮೆಜೆಸ್ಟಿಕ್ಕು, ಮಲ್ಲೇಶ್ವರಮು, ಶಿವಾಜಿನಗರ, ಬಸವನಗುಡಿ, ರಾಜಾಜಿನಗರ, ಇಂದ್ರನಗರ ಇಂಥ ಒಂದು ಮುಖ್ಯ ರಸ್ತೆಗಳಲ್ಲಿ ಈ ಫುಟ್ಪಾತ್ಗಳ ಮೇಲೆ ಬೀದಿ ಬದಿ ವ್ಯಾಪಾರಿಗಳು ಮಾಡೋದ್ರಿಂದ ಸೊ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ಅವರೆಲ್ಲ ರಸ್ತೆಗೆ ಬರ್ತಾಯಿದ್ರು. ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು, ತುಂಬಾ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಾಯಿತ್ತು, ಗಿಜಿ ಅನ್ನೋದು ಸಾಕಷ್ಟು ಹಿಂಸೆ ಆಗ್ತಾಯಿತ್ತು. ಸೊ ಇವಾಗ ಈ ಒಂದು ಕ್ಲಿಯರೆನ್ಸ್ ಆದಮೇಲೆ ಒಂದಷ್ಟು ಸಂಚಾರ ಮುಕ್ತವಾಗಿದೆ, ಕ್ಲಿಯರ್ ಆಗಿದೆ. ಈ ಒಂದು ಚಿತ್ರಣ ನೀವೆಲ್ಲ ಇವಾಗ ಅಬ್ಸರ್ವ್ ಮಾಡ್ಬೋದು ಇಂಥ ಮುಖ್ಯ ರಸ್ತೆಗಳಲ್ಲಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ CM ಅವರು ಕೂಡ ಖುದ್ದಾಗಿ ಕೃಷ್ಣ ಬೈರೇಗೌಡ ಅವರ ಜೊತೆಯಲ್ಲಿ ಕೆಲವೊಂದು ಏರಿಯಾಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇದೆಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ರಸ್ತೆ ಬದಿಗಳಲ್ಲಿ ತಮ್ಮ ವೆಹಿಕಲ್ಗಳನ್ನ, ಕಾರ್ಗಳನ್ನ ನಿಲ್ಲಿಸ್ಬಿಟ್ಟು ವರ್ಷಾನುಗಟ್ಟಲೆ ಬಿಟ್ಟು ಹೋಗ್ಬಿಡ್ತಾ ಇದ್ರು. ಸೊ ತೆಗಿತಾ ಇರಲಿಲ್ಲ. ತುಂಬ ವರ್ಷಗಳಿಂದ ಅಲ್ಲೇ ಧೂಳಿಟ್ಕೊಂಡು ಯೂಸ್ ಆಗದೆ ನಿಂತಿರೋಂಥ ವಾಹನಗಳು ತೆಗೆದಲೇ ಹಾಗೇ ನಿಂತಿದ್ವು. ಸೊ ಅದಕ್ಕೂ ಕೂಡ ಇವಾಗ ಸರ್ಕಾರ ಕ್ರಮವನ್ನು ತಗೊಂಡಿದೆ. ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಒಂದು ವೆಹಿಕಲ್ನ ತೆಗೆದುಬಿಟ್ಟು ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ. ಒಂದು 7 ದಿನಗಳ ಒಂದು ನೋಟಿಸನ್ನು ಕೂಡ ಆ ಒಂದು ವೆಹಿಕಲ್ಗಳ ಮೇಲೆ ಅಂಟಿಸ್ತಾ ಇದ್ದಾರೆ. ಸ್ವತಃ ಕೃಷ್ಣ ಬೈರೇಗೌಡರು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಸೊ ಅಷ್ಟು ದಿನಗಳೊಳಗೆ ನೀವು ವಾಹನವನ್ನು ಖಾಲಿ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಆದರೆ ಇವಾಗೇನೋ ಸ್ವಲ್ಪ ಟೈಮ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅವರಿಗೆ. ಸೊ ಅಷ್ಟರೊಳಗೆ ಯಾರ್ಯಾರು ವೆಹಿಕಲ್ಸ್ ಇದೆಯೋ ಅವರೆಲ್ಲ ಬಂದು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಅವ್ರ ವೆಹಿಕಲ್ ಬಚಾವಾಗುತ್ತೆ. ಇಲ್ಲ ಅಂತಂದರೆ ಸರ್ಕಾರ ಮುಲಾಜಿಲ್ಲದೆ ಅಂಥ ವೆಹಿಕಲ್ಗಳನ್ನ ವಶಕ್ಕೆ ತೆಗೆದುಕೊಂಡು ಹರಾಜನ್ನು ಹಾಕಲಾಗುತ್ತೆ ಅಂತ ಕೃಷ್ಣ ಬೈರೇಗೌಡರು ಖಡಕ್ಕಾಗಿ ವಾರ್ನಿಂಗ್ ಮಾಡಿದ್ದಾರೆ. ಹಾಗಿದ್ರೆ ಈ ಫುಟ್ಪಾತ್ ಇಂಪಾರ್ಟೆನ್ಸ್ ಏನು ಸ್ನೇಹಿತರೆ? ಒಂದಷ್ಟು ಜನ ಅಂದ್ಕೊಂಡಿದ್ದಾರೆ ಈ ಫುಟ್ಪಾತ್ ಅಂದರೆ ಏನು, ರಸ್ತೆ ಬದಿಯಲ್ಲಿ ಮಾಡಿರೋಂಥ ಒಂದು ಮಾರ್ಗ ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ. ಸೊ ನೀವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಫುಟ್ಪಾತ್ ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೆ ಓಡಾಡಲಿಕ್ಕೆ ಮಾಡಿರೋಂಥ ಒಂದು ಪಾದಚಾರಿಗಳ ಮಾರ್ಗ ಅಂತ ಅಂದ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಆದರೆ ಈ ಒಂದು ಫುಟ್ಪಾತ್ ಒತ್ತುವರಿಯಿಂದಾಗಿ ಈ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಒಂದಷ್ಟು ದೊಡ್ಡ ಹೋಟೆಲ್ಗಳು ಒಂದು ಒತ್ತುವರಿ ಮಾಡ್ಕೊಳ್ಳೋದ್ರಿಂದ, ಕಾಂಪೌಂಡ್ ಮಾಡ್ಕೊಳ್ಳೋದು, ಮೆಟ್ಲುಗಳು ಮಾಡ್ಕೊಳ್ಳೋದು, ಅವರೊಂದು ಬೋರ್ಡ್ಗಳು ಹಾಕ್ಕೊಳ್ಳೋದು, ಸೊ ಇದೆಲ್ಲ ಮಾಡೋದ್ರಿಂದ ಪಾದಚಾರಿಗಳು ರಸ್ತೆ ಓಡಾಡಲಿಕ್ಕೆ ಪಾದಚಾರಿ ಮಾರ್ಗ ಇಲ್ಲದೆ ರೋಡ್ಗೆ ಬಂದು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ನೀವು ನೋಡಿರ್ಬೋದು ಸ್ನೇಹಿತರೆ, ಬೆಂಗಳೂರಿನಲ್ಲಿ ಒಂದು ಡಾಟಾ ಹೇಳ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಈ ಒಂದು ಫುಟ್ಪಾತ್ ಸಮಸ್ಯೆಯಿಂದಾಗಿ ಜನ ರೋಡ್ಗೆ ಬಂದು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅದು ಎಷ್ಟು? ಪ್ರತಿ ವರ್ಷ 300ರಿಂದ 350 ಜನ ಪ್ರಾಣ ಕಳ್ಕೊಂಡಿದ್ದಾರಂತೆ. ಹಾಗೆ ಕಳೆದ 3 ವರ್ಷಗಳಲ್ಲಿ ಸುಮಾರು 900ಕ್ಕೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಈ ಒಂದು ಫುಟ್ಪಾತ್ ಸಮಸ್ಯೆಯಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು ಬೆಂಗಳೂರು ನಗರ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಒಂದು ಡಾಟಾ ನೋಡೋದಾದರೆ ಸ್ನೇಹಿತರೆ, 2019ರಿಂದ 24ರವರೆಗೆ ಕಳೆದ 5 ವರ್ಷಗಳಲ್ಲಿ ಸುಮಾರು 30,000ಕ್ಕೂ ಅಧಿಕ ಜನರು ಈ ಒಂದು ಫುಟ್ಪಾತ್ ಸಮಸ್ಯೆಯಿಂದ ರೋಡ್ಗೆ ಬಂದು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಎಲ್ಲ ನಾಗರಿಕರ, ಸಾರ್ವಜನಿಕರ ರಕ್ಷಣೆ ಅವರ ಒಂದು ಹೊಣೆ ಅಲ್ವಾ, ಅವರ ಒಂದು ಕರ್ತವ್ಯ ಅಲ್ವಾ ಸ್ನೇಹಿತರೆ? ನೋಡಿ, ಈ ಒಂದು ಫುಟ್ಪಾತ್ ಇಲ್ದಲೆ ಜನಸಾಮಾನ್ಯರು ರೋಡ್ಗೆ ಬರೋದ್ರಿಂದ ಸಾಕಷ್ಟು ಜನದಟ್ಟಣೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಸೊ ತುಂಬ ಜನ ಈ ಒಂದು ಸ್ಟ್ರೆಸ್ನಲ್ಲಿ ಗಾಡಿಯನ್ನು ಓಡಿಸ್ತಾ ಇರ್ತಾರೆ. ಸ್ವಲ್ಪ ಫ್ರೀ ಆದರೆ ಸಾಕು ನುಗ್ಗಿಸ್ಕೊಂಡು ಈ 2 ವೀಲರ್ಗಳು ನೋಡ್ಬೋದು, ಆ ಕಡೆ ಈ ಕಡೆ ಎಲ್ಲ ನಾವು ಕೂಡ ಅದನ್ನು ಮಾಡಿದ್ದೀವಿ. ಸೊ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಅವರವರ ಕೆಲಸ ಕಾರ್ಯಗಳಿಗೆ ಹೋಗೋ ಒಂದು ಆತುರಲಿರ್ತಾರೆ. ಎಲ್ರಿಗೂ ಅವಸರ, ಯಾರಿಗೂ ಸಮಾಧಾನ ಇಲ್ಲ. ಸೊ
ಸೊ ಇದರಿಂದ ಏನಾಗುತ್ತೆ, ಒಂದು ಕಡೆ ಒಂದಷ್ಟು ಶಾಲಾ ಮಕ್ಕಳಾಗಿರ್ಬೋದು, ವೃದ್ಧರು, ಗರ್ಭಿಣಿಯರು ಎಲ್ಲ ರಸ್ತೆಯನ್ನು ದಾಟ್ತಾ ಇರ್ತಾರೆ. ಅವ್ರು ನಿಧಾನವಾಗಿ ದಾಟ್ತಾ ಇರ್ತಾರೆ. ಈ ಒಂದು ಸ್ಟ್ರೆಸ್ನಲ್ಲಿ ಬರ್ತಿರ್ತಾರಲ್ಲ, ಸೊ ಬೇಗ ಹೋಗ್ಬೇಕು ಅನ್ನೋ ಆತುರದಲ್ಲಿ ಏನಾದರೂ ಆಕ್ಸಿಡೆಂಟು, ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ, ಅನಾಹುತನೇ ಆಗುತ್ತಲ್ವ ಸ್ನೇಹಿತರೆ. ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕಲ್ವಾ. ಅಷ್ಟೇ ಅಲ್ಲ, ಇನ್ನೊಂದು ಕೆಲವು ಕಡೆ ಎಷ್ಟು ವರ್ಸ್ಟ್ ಆಗಿದೆ ಅಂತಂದರೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಏನು ಮಾಡ್ತಾರೆ, ಕೆಲವೊಬ್ಬರು ಸಿಗ್ನಲ್ ತಪ್ಪಿಸ್ಕೊಳ್ಳೋದಕ್ಕೆ ಜಾಮ್ ಆದಾಗ ಕೆಲವೊಬ್ಬರು ಮಹಾಶಯರು ಇರ್ತಾರಲ್ಲ, ಟೂ ವೀಲರ್ನವರು, ತಮ್ಮ ಬೈಕ್ಗಳನ್ನ ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅಭಿವೃದ್ಧಿ ಹೊಂದಿರೋ ಶಿಸ್ತು ಇರೋವಂಥ ರಾಷ್ಟ್ರಗಳಲ್ಲಿ, ಯುರೋಪಿಯನ್ ಕಂಟ್ರೀಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಏಷ್ಯಾದ ಕಾಂಬೋಡಿಯಾ, ಸಿಂಗಾಪುರ್ಗಳಲ್ಲಿ ಇಂಥ ಸಿಚುಯೇಷನ್ನೇ ಇಲ್ಲ. ಅಲ್ಲೆಲ್ಲ ಹೇಗೆ ಅಂತಂದರೆ, ಫುಟ್ಪಾತ್ ಅಂದರೆ ನಾಗರಿಕರ ಓಡಾಡೋಕ್ಕೆ ಇರುವಂಥ ಒಂದು ಜಾಗ, ಒಂದು ಮಾರ್ಗ ಅಷ್ಟೇ. ಅಲ್ಲಿ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಅವಕಾಶ ಇಲ್ಲ. ಹಾಗಾದರೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು, ಅವ್ರ ಕತೆ ಏನು, ಅವ್ರಿಗೇನು ಆಪ್ಷನ್ ಅನ್ನೋದಾದರೆ, ಅವ್ರಿಗೆ ಆದಂಥ ಪ್ರತ್ಯೇಕ ಮಾರ್ಗ, ಪ್ರತ್ಯೇಕ ಸ್ಥಳಗಳನ್ನ ನಿರ್ದಿಷ್ಟವಾಗಿ ಗುರುತು ಮಾಡಲಾಗುತ್ತೆ. ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಅಂತೇಳಿ ಅವ್ರಿಗೆ ಅಂತಲೇ ಗುರುತು ಮಾಡಿರ್ತಾರೆ. ಸೊ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶ. ಅಲ್ಲಿ ಬೇರೆ ಇತರ ವಾಹನಗಳು ಯಾರಿಗೂ ಕೂಡ ಅಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲಿ ಜನಸಾಮಾನ್ಯರು ಹೋಗಿ ವ್ಯಾಪಾರವನ್ನು ಮುಗಿಸ್ಕೊಂಡು ಬರ್ಬೋದು, ಏನು ಬೇಕೋ ಅದನ್ನು ತೊಗೊಂಡು ಬರ್ಬೋದು. ಬೀದಿ ಬದಿ ವ್ಯಾಪಾರಿಗಳು ಕೂಡ ಆರಾಮಾಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಇಂಥ ಒಂದು ಸಿಚುಯೇಷನ್, ಇಂಥ ಒಂದು ವ್ಯವಸ್ಥೆ ಬೇರೆ ರಾಷ್ಟ್ರಗಳಲ್ಲಿ ಇದೆ ಸ್ನೇಹಿತರೆ. ಆ ಡೊಮಿನೋ ಎಫೆಕ್ಟ್, ಎಲ್ಲ ಸಮಸ್ಯೆಗೂ ಫುಟ್ಪಾತ್ ಲಿಂಕ್. ಎಸ್ ಸ್ನೇಹಿತರೆ, ಇದು ಹೇಗೆ ಅಂತೇಳಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ನಮ್ಮ ಆರ್ಥಿಕ ತಜ್ಞರು ಏನು ಹೇಳ್ತಾರೆ ಅಂದರೆ, ಬೆಂಗಳೂರು ನಮ್ಮ ಸಿಟಿಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಬೇಕಂದ್ರೆ ಈ ಒಂದು ಫುಟ್ಪಾತ್ ಸಮಸ್ಯೆ ಸಾಲ್ವ್ ಆದರೆ, ಕ್ಲಿಯರ್ ಆದರೆ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಅಂದರೆ, ನೋಡಿ, ಇವಾಗ ನಮ್ಮ ಒಂದು ಸಾರಿಗೆ ವ್ಯವಸ್ಥೆ, ಪ್ರತಿಯೊಂದು ಸಾರಿಗೆ ವ್ಯವಸ್ಥೆ ಕೂಡ ನಮ್ಮ ಸ್ಟಾರ್ಟಿಂಗ್ ಆಗಿರ್ಬೋದು, ಎಂಡಿಂಗ್ ಆಗಿರ್ಬೋದು, ನಡಿಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಒಂದು ಕಾಲ್ನಡಿಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತಂದರೆ, ಈಗ ನಾವೊಂದು ಆಫೀಸ್ಗೆ ಹೋಗಬೇಕು ಅಂತಂದರೆ, ನಾವೊಂದು ಪಾರ್ಕಿಂಗ್ ಮಾಡಿರೋಂಥ ಜಾಗಕ್ಕೆ ನಾವು ನಡಿಗೆಯಿಂದನೇ ಹೋಗಬೇಕು. ಒಂದು ಬೈಕಲ್ಲಿ ಹೋಗ್ತೀವೋ, ಕಾರಲ್ಲಿ ಹೋಗ್ತೀವೋ, ಓಕೆ, ಎನಿವನ್. ಸೊ ಅಲ್ಲಿ ತನಕ ನಾವು ಪಾರ್ಕಿಂಗ್ ಮಾಡಿರೋವಂಥ ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಡಿಗೆಯಿಂದನೇ ಹೋಗ್ಬೇಕಲ್ವಾ. ಸೊ ಅದಕ್ಕೆ ನಮಗೆ ಫುಟ್ಪಾತ್ ಮಾರ್ಗ ಬೇಕೇ ಬೇಕು. ಅದೇ ರೀತಿ ನೀವು ನಿಮ್ಮ ಒಂದು ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಒಂದು ಕಡೆ ನೀವು ನಿಮ್ಮ ಒಂದು ವೆಹಿಕಲ್ನ ಪಾರ್ಕ್ ಮಾಡಿ ಮತ್ತೆ ನೀವು ಆಫೀಸಿಗೆ ನಡ್ಕೊಂಡು ಹೋಗಲೇಬೇಕು. ಸೊ ಅವಾಗಲೂ ಕೂಡ ಒಂದು ಈ ಫುಟ್ಪಾತ್ ಬೇಕೇ ಬೇಕು. ಅದಷ್ಟೇ ಅಲ್ಲ ಸ್ನೇಹಿತರೆ, ಒಂದು ಬಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೂ ಫುಟ್ಪಾತ್ ಬೇಕು. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಎನಿವನ್, ಈ ಒಂದು ಫುಟ್ಪಾತ್ ಅನ್ನೋದು ಬೇಕೇ ಬೇಕು. ಸೊ ಈ ಒಂದು ಫುಟ್ಪಾತ್ ಒತ್ತುವರಿಯಿಂದಾಗಿ ಸಮಸ್ಯೆಯಾಗಿ ಸಾಕಷ್ಟು ಜನ ಏನು ಮಾಡ್ತಾರೆ, ರಸ್ತೆಗೆ ಬರ್ತಾರೆ. ರಸ್ತೆಗೆ ಬರೋದ್ರಿಂದ ವೆಹಿಕಲ್ಗಳ ಮೂವ್ಮೆಂಟ್ ಸ್ಲೋ ಆಗುತ್ತೆ. ಇದರಿಂದ ನೀವು ನೋಡಿರ್ಬೋದು, ಮೈಲುದ್ದ ಟ್ರಾಫಿಕ್ ಜಾಮ್ ಆಗಿರುತ್ತೆ ಬೆಂಗಳೂರಲ್ಲಿ. ಸೊ ಉದಾಹರಣೆಗೆ ಜಯನಗರ, ಮಲ್ಲೇಶ್ವರಮು, ಇಲ್ಲೆಲ್ಲ ಹೇಗೆ ಅಂತ ಅಂದರೆ, ರಸ್ತೆ ಒಂದು 30 ಅಡಿ ರಸ್ತೆ ಇರುತ್ತೆ. ಅದರಲ್ಲಿ 8ರಿಂದ 10 ಅಡಿ ಇವರೇ ಬೀದಿ ಬದಿ ವ್ಯಾಪಾರಿಗಳು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು 6ರಿಂದ 7 ಅಡಿ ಪಾರ್ಕಿಂಗ್ ಅಂತೇಳಿ ಜಾಗ ಬೇಕು ಟೂ ವೀಲರ್ಗೆ. ಸೊ ಇನ್ನು ಉಳಿಯೋದೇ 10 ಅಡಿ ರಸ್ತೆ. 10 ಅಡಿನಲ್ಲಿ BMTC ಬಸ್ ಹೋಗಬೇಕು, ಕಾರ್ ಹೋಗಬೇಕು, ಆಟೋ ಹೋಗಬೇಕು. ಹೇಗೆ ಸಾಧ್ಯ ಹೇಳಿ? ಸೊ ಇದರಿಂದಾಗಿ ಆರ್ಥಿಕ ತಜ್ಞರು ಏನು ಹೇಳ್ತಾರೆ ಅಂತಂದರೆ, ಎಲ್ಲಿ ಒಂದು ಫುಟ್ಪಾತ್ ಸಮಸ್ಯೆ ಇರೋದಿಲ್ವೋ ಅಲ್ಲಿ ಜನಗಳು ಮುಕ್ತವಾಗಿ ಆರಾಮಾಗಿ ಓಡಾಡ್ತಾರೋ ಅಂಥ ವ್ಯವಸ್ಥೆ ಇರುತ್ತೋ ಅಲ್ಲಿರೋಂಥ ಒಂದು ಅಧಿಕೃತ ಅಂಗಡಿಗಳ ವ್ಯಾಪಾರನೂ ಕೂಡ ಜಾಸ್ತಿ ಆಗುತ್ತೆ. ಜನ ಫ್ರೀಯಾಗಿ ಹೋಗಿ ಶಾಪಿಂಗನ್ನು ಮಾಡ್ಕೊಂಬರ್ತಾರೆ. ಇದಕ್ಕೆ ವಾಕೇಬಲ್ ಸಿಟಿ ಆ್ಯಂಡ್ ರಿಟೇಲ್ ಎಕಾನಮಿ ಅಂತೇಳಿ ಕರಿತೀವಿ ಅಂತ ತಜ್ಞರು ಹೇಳಿದ್ದಾರೆ. ಆದರೆ ಈ ಬೀದಿ ಬದಿ ವ್ಯಾಪಾರಿಗಳ ಭವಿಷ್ಯ ಏನು, ಸರ್ಕಾರದ ಪ್ಲ್ಯಾನ್ ಏನು? ಎಸ್ ಸ್ನೇಹಿತರೆ, ಈ ಬೀದಿ ಬದಿ ವ್ಯಾಪಾರಿಗಳ ಭವಿಷ್ಯನೂ ಕೂಡ ಇಂಪಾರ್ಟೆಂಟ್. ಸಾಕಷ್ಟು ಜನ ಸಾಕಷ್ಟು ವರ್ಷಗಳಿಂದ ಈ ಒಂದು ವ್ಯಾಪಾರನ ಮಾಡಿಕೊಂಡು ಅವರ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಸೊ ಅವರ ಕಡೆನೂ ಕೂಡ ಸರ್ಕಾರ ಗಮನ ಹರಿಸಲೇಬೇಕು. ಅವ್ರಿಗೊಂದು ಪರ್ಯಾಯ ಒಂದು ಮಾರ್ಗವನ್ನು ಮಾಡಿಕೊಡ್ಲೇಬೇಕಲ್ವ ಸ್ನೇಹಿತರೆ. ಸೊ ಈಗ ಒಂದಷ್ಟು ಜನ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮುಂದಿನ ಜೀವನದ ಕಥೆ ಏನು, ಈ ರೀತಿ ಮಾಡ್ತಾ ಇದ್ರಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಮತ್ತು ಈ GBA ಏನು ಹೇಳ್ತಾ ಇದೆ ಅಂತಂದರೆ, ಸೊ ನಾವಿವಾಗ ಮಾಡ್ತಿರೋದು 20% ಜಾಗ ಕ್ಲಿಯರೆನ್ಸ್ ಮಾತ್ರ, ಇನ್ನು 80% ಜಾಗ ಹಾಗೆ ಬಿಟ್ಟಿದ್ದೀವಿ, ಏನು ಮಾಡ್ತಾ ಇಲ್ಲ. ದಯವಿಟ್ಟು ನೀವೆಲ್ಲ ಈ ಏನು ಮುಖ್ಯ ರಸ್ತೆಗಳಿದೆಯೋ ಅದನ್ನೆಲ್ಲ ಬಿಟ್ಬಿಡಿ. ಪರ್ಯಾಯ ಒಳ ರಸ್ತೆಗಳಲ್ಲಿ, ವಾರ್ಡ್ ರಸ್ತೆಗಳಲ್ಲಿ ನಿಮ್ಮ ವ್ಯಾಪಾರವನ್ನು ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇಲ್ಲಿ 2014ರ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯ ಅನ್ವಯ ಪ್ರಕಾರ ವ್ಯಾಪಾರಿಗಳಿಗೆ ಪರ್ಯಾಯ ಸ್ಥಳ ಕೊಡದೆ ಅವ್ರನ್ನ ಎಬ್ಬಿಸೋ ಆಗಿಲ್ಲ, ತೆರವು ಮಾಡೋ ಆಗಿಲ್ಲ ಕಾನೂನು ಪ್ರಕಾರ. ಸೊ ಹಾಗಾಗಿ ಸರ್ಕಾರ ಏನು ಹೇಳ್ತಾ ಇದೆ, ನಿಮಗೆ ಅಂತಲೇ ಒಂದು ಪ್ರತ್ಯೇಕವಾದ ಸ್ಥಳಗಳನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರ ಈಗ ಅವರಿಗೆ ಭರವಸೆ ಕೊಡ್ತಾ ಇದೆ. ಯಾಕಂದರೆ ಈ ಒಂದು ಫುಟ್ಪಾತ್ ಒತ್ತುವರಿ, ಮೇನ್ ರಸ್ತೆಗಳು ಒತ್ತುವರಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಜನ ರೋಡ್ಗೆ ಬರ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಸೊ ನೀವೆಲ್ಲ ನೋಡ್ತಿರ್ಬೋದು, ಒಂದಷ್ಟು ಜನ ಪ್ರಾಣನೂ ಕೂಡ ಕಳ್ಕೊತಾ ಇದ್ದಾರೆ. ಇದರಿಂದ ಎಕಾನಮಿಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ನಮ್ಮ ಬೆಂಗಳೂರು ಸಿಟಿ ದೇಶದ ಎಕಾನಮಿ ಕೂಡ ಒಂದು ದೊಡ್ಡ ಒಂದು ಗಿಫ್ಟ್ ಆಗಿದೆ. ಸೊ ಹಂಗಾಗಿ ಸರ್ಕಾರ ಈ ಒಂದು ಭರವಸೆಯನ್ನು ವ್ಯಾಪಾರಿಗಳಿಗೆ ಕೊಟ್ಟಿದೆ. ಹೊಡೆದಾಕಿರೋಂಥ ಫುಟ್ಪಾತ್ಗಳನ್ನ ರಿಪೇರ್ ಮಾಡಲಿಕ್ಕೆ, ಅಪ್ಗ್ರೇಡ್ ಮಾಡಲಿಕ್ಕೆ
ಸರ್ಕಾರ ಈಗ ಬಜೆಟ್ನಲ್ಲಿ ಸುಮಾರು 70 ಕೋಟಿಯನ್ನು ಇದಕ್ಕೆ ಅಂತಲೇ ಮೀಸಲಿಟ್ಟಿದೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇವಾಗ ಏನು ಅಂತ ಅಂದರೆ ನೋಡಿ, ರಕ್ತನಾಳಗಳಿಗೆ ಹೋಲಿಸ್ಬೋದು. ಈಗ ನಗರದ ಫುಟ್ಪಾತ್ಗಳು ರಸ್ತೆಗಳ ರೀತಿಯೇ ಆಯಾ ನಗರದ ರಕ್ತನಾಳಗಳಿದ್ದಾಗೆ ಈ ಒಂದು ಫುಟ್ಪಾತು. ಈಗ ನಮ್ಮ ಮನುಷ್ಯನ ದೇಹದಲ್ಲಿ ಹೃದಯಕ್ಕೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಮುಕ್ತವಾಗಿರಬೇಕು. ಅಲ್ಲಿ ಯಾವುದೇ ಥರ ಬ್ಲಾಕೇಜ್ ಆಗಬಾರ್ದು. ಬ್ಲಾಕೇಜ್ ಆದರೆ ರಕ್ತ ಸಂಚಾರ ಆಗೋದಿಲ್ಲ ಹಾರ್ಟಿಗೆ. ಇದರಿಂದ ಏನು ಸಮಸ್ಯೆ ಆಗುತ್ತೆ? ಮನುಷ್ಯನ ಜೀವಕ್ಕೆ, ಪ್ರಾಣಕ್ಕೆ ಹಾನಿಯಾಗುತ್ತೆ. ಅದೇ ರೀತಿಯಾಗಿ ನಗರಗಳಲ್ಲೂ ಕೂಡ ಈ ಒಂದು ಫುಟ್ಪಾತ್ ಸಮಸ್ಯೆ ಆದರೆ, ಬ್ಲಾಕೇಜ್ ಆದರೆ ದೊಡ್ಡ ಅನಾಹುತನೇ ಆಗುತ್ತೆ. ನಗರಕ್ಕೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಜನಗಳು ರಸ್ತೆಗೆ ಬಂದು ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ಹಾಗೆಯೇ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ನಗರದ ವ್ಯಾಪಾರಿಗಳು ಅವರ ಜೀವನ ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಜೀವನ ಎರಡೂ ಕೂಡ ನಮಗೆ ಮುಖ್ಯ. ಸೊ ಯಾರೂ ನಾವು ಕೈ ಬಿಡೋದಿಲ್ಲ. ಸೊ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರಿಗೆ ಆದಂಥ ಡೆಡಿಕೇಟೆಡ್ ಸ್ಟ್ರೀಟ್ಗಳನ್ನ ಗುರುತು ಮಾಡಿ, ಅವರಿಗೆ ಆದಂಥ ಒಂದು ಜಾಗವನ್ನು ಮೀಸಲಿಟ್ಟು ಈ ಎಲ್ಲ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಈಗ ಕೆಲವೊಂದು ನಗರಗಳಲ್ಲಿ ಹೇಗಿದೆ, ಫ್ಲವರ್ ಸ್ಟ್ರೀಟ್ ಅಂತಲೇ ಒಂದು ಸಪ್ರೇಟ್ ಡೆಡಿಕೇಟೆಡಾಗಿ ಒಂದು ಸ್ಟ್ರೀಟ್ ಇರುತ್ತೆ. ಆಮೇಲೆ ಫುಡ್ ಸ್ಟ್ರೀಟ್ ಅಂತ ಇರುತ್ತೆ, ಆಮೇಲೆ ಫ್ರೂಟ್ ಸ್ಟ್ರೀಟ್ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ಪ್ರತ್ಯೇಕವಾದ ಒಂದೊಂದು ಏರಿಯಾಗಳಲ್ಲೂ ಅವ್ರಿಗೆ ಆದಂಥ ಒಂದು ಡೆಡಿಕೇಟೆಡ್ ಸ್ಟ್ರೀಟ್ಗಳನ್ನ ಮಾಡಬೇಕು. ಅಲ್ಲಿ ಯಾವುದೇ ಥರ ಬೇರೆ ವಾಹನಗಳಿಗೆ ಅವಕಾಶವಿಲ್ಲ. ಜನಗಳು 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ವ್ಯಾಪಾರನ ಮುಗಿಸ್ಕೊಂಬರ್ಬೇಕು. ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶ. ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟು ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿದೆ. ಇವಾಗ ಈ ಒಂದು ಫುಟ್ಪಾತ್ ಆಪರೇಷನ್ ಬಗ್ಗೆ ನಿಮಗೇನು ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ನಿಮ್ಮ ಏರಿಯಾಗಳಲ್ಲಿ ಈ ಒಂದು ಫುಟ್ಪಾತ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಈ ವಿಡಿಯೋವನ್ನು ಕಡೆ ತನಕ ವಾಚ್ ಮಾಡಿದ್ದೀರಾ ಎಲ್ಲರೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.